ಸೊ 2 ಕ್ವೆಶನ್ಸ್ ಹಿಯರ್. ಫಸ್ಟ್ಲಿ ಈ ಫ್ಯಾಮಿಲಿ ಟ್ರೀ ಅವೆಲ್ಲ ನೋಡೋ ಇದರಲ್ಲಿ ಹೆರಿಡಿಟ್ರಿ ಅಂತ ಬಂದಾಗ ಈ ಬಾಲ್ಡ್ನೆಸ್ ತುಂಬ ಮಾತಾಡ್ತಾರೆ ಡಾಕ್ಟ್ರೆ. ಅಂದರೆ ಅದು ಒಂದು ಜನ್ರೇಷನ್ ಸ್ಕಿಪ್ ಮಾಡಿ ನೆಕ್ಸ್ಟಿಗೆ ಬರುತ್ತೆ ಅಂತ. ಸೊ ಈ ಥರ ಕ್ಯಾನ್ಸರಲ್ಲೂ ಆ ಥರ ಏನಾದರೂ ಟೆಂಪ್ಲೇಟ್ಸ್ ಇದೆಯಾ ಡಾಕ್ಟರ್? ಹೌದು, ಅಬ್ಸಲ್ಯೂಟ್ಲಿ ಇದೆ. ಅದಕ್ಕೆ HPOC ಅಂತ ಹೇಳ್ತೀವಿ, ಹೆರಿಡಿಟ್ರಿ ಕ್ಯಾನ್ಸರ್ ಪ್ಯಾನಲ್ ಅಂತ. ಇದು 1 in 4 ಬರುತ್ತೆ. ಐಲ್ ಗಿವ್ ಒನ್ ಎಕ್ಸಾಂಪಲ್. ಒಂದು BRCA1 BRCA2 ಅಂತ ಜೀನ್ ಇದೆ. ಅದು ಸುಮಾರು 15-30% ಜನದಲ್ಲಿ ಇದೆ ಇಂಡಿಯಾದಲ್ಲಿ. ಸೊ ಆಲ್ಮೋಸ್ಟ್ ಎವ್ರಿ ವೀಕ್ ನನಗೆ ಒಂದು ಲೇಡಿ ಅದ್ರ ಜೊತೆ ಬರ್ತಾರೆ. ಅದು ಜೀನ್ ಇದ್ದರೆ ಮದರಲ್ಲಿ 1 in 4 ಚಿಲ್ಡ್ರನಿಗೆ ಬರುತ್ತೆ. 1 in 2 ಜನರೇಷನ್ ಬರುತ್ತೆ. ಆ ಜೀನ್ ನಿಮ್ಮಲ್ಲಿ ಬಂದರೆ 70-80% ಡೆಫಿನೆಟ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಓವರಿ ಕ್ಯಾನ್ಸರ್ ಬರುತ್ತೆ. ಆ ಜೀನ್ ಇದ್ದರೆ ಪುರುಷರಲ್ಲಿ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್, ಪ್ರೋಸ್ಟೇಟ್ ಕ್ಯಾನ್ಸರ್ ಬರುತ್ತೆ. ಸೊ ಇವಾಗ ಇದು ಇದೆಯಾ, ಇದು ಹೆಂಗೆ ಬರುತ್ತೆ ಈ ಜೀನು? ಸೊ ಅದು ಜೀನು ಪೇರೆಂಟ್ಸ್ ಕೊಡ್ತಾ ಹೋಗ್ತಾರೆ. ಅಫ್ಕೋರ್ಸ್ ಜೆನೆಟಿಕಲಿ ಬಿಟ್ಟರೆ ಜೆನೆಟಿಕಲಿ ಪೇರೆಂಟ್ಸ್ ಕೊಡ್ತಾ ಹೋಗ್ತಾರೆ. ಸೊ ದೇರ್ ಆರ್ 2 ವೇ ವಿ ಕ್ಯಾನ್ ಅಕ್ವೈರ್ ದಿಸ್ ಮ್ಯುಟೇಷನ್. ಒಂದು ಪೇರೆಂಟ್ಸಿಂದ ಬರೋದು. ಈ BRCA ಅನ್ನೋದು ಪೇರೆಂಟ್ಸಿಂದ ಬರುತ್ತೆ, ಜರ್ಮ್ ಲೈನ್ ಅಂತ, ಅಂದರೆ ನಮ್ಮ ತಾತದ ಮುಚ್ಚಾತಿಯಿಂದ. ಐ ಡೋಂಟ್ ನೋ ವೆದರ್ ಯು ನೋ ನೆಪೋಲಿಯನ್ ಬೋನಾಪಾರ್ಟ್ ಫ್ಯಾಮಿಲಿ, ಅವರಲ್ಲಿ ಸ್ಟಮಕ್ ಕ್ಯಾನ್ಸರ್ ಜೀನ್ ಇತ್ತು. ನೋ ಮೇಲ್ ಸರ್ವೈಡ್ ಬಿಯಾಂಡ್ 40-45. ಆಲ್ ಆಫ್ ದೆಮ್ ಡೈಡಿಂಗ್, ಈವನ್ ನೆಪೋಲಿಯನ್ ಡೈಡಿಂಗ್. ಸೊ ಆ ಜೀನ್ ಇದ್ದರೆ ಕ್ಯಾನ್ಸರ್ ಬರುತ್ತೆ ಅಂದರೆ ಸ್ಟಮಕ್ ಕ್ಯಾನ್ಸರ್ ಬರುತ್ತೆ. ಅದೇ ಥರ HBOC ಜೀನ್ ಇದ್ದರೆ BRCA ಖಂಡಿತ ಬ್ರೆಸ್ಟು, ಓವರಿ, ಪ್ರೋಸ್ಟೇಟು ಬರುತ್ತೆ. ಸೊ ಈಗ ಗುಡ್ ಥಿಂಗ್ ಈಸ್ ಟೆಸ್ಟ್ ಇದೆ. ಬ್ಲಡ್ ಕೊಟ್ಟರೆ 15 ದಿನದಲ್ಲಿ ನಿಮ್ಮಲ್ಲಿ ಜೀನ್ ಇದೆಯಾ ಅಂತ ಹೇಳುತ್ತೆ. ಇದರ ಪ್ರಿವೆಂಟ್ ಮಾಡೋಕ್ಕೆ ಮೆಡಿಕೇಷನ್ನು, ಕರೆಕ್ಟಿವ್ ಟ್ರೀಟ್ಮೆಂಟ್ಸ್ ಇದೆ. ಅದೇ ಥರ ತುಂಬ ಕ್ಯಾನ್ಸರು ಜೆನೆಟಿಕ್ ಇದೆ, ಎಲ್ಲದನ್ನೂ ಐಡೆಂಟಿಫೈ ಮಾಡ್ಬೋದು ಈಗ. ಸೊ ಇದು ಯಾವುದೋ ಫುಡ್ಡಿಂದ ಬರೋದು ಅವೆಲ್ಲ ಏನಿಲ್ಲ, ಆಚೆಯಿಂದ ಏನಿಲ್ಲ. ಇಟ್ಸ್ ಓನ್ಲಿ ಸಮಥಿಂಗ್ ದಟ್ ಇಸ್ ಪಾಸ್ ಡೌನ್ ಥ್ರೂ ದ ಜೀನ್ಸ್. ಬಟ್ ದೆರ್ ಆರ್ ಕ್ಯಾನ್ಸರ್ ವಿಚ್ ಕಮ್ ಬಿಕಾಸ್ ಆಫ್ ಸೆಲ್ಫ್ ಇನ್ಫ್ಲಿಕ್ಟೆಡ್, ಅಂದರೆ ಸ್ಮೋಕ್ ಮಾಡೋರಿಗೆ ಹೆಡ್ ಆ್ಯಂಡ್ ನೆಕ್ಕು, ಫುಡ್ ಪೈಪು ಮತ್ತು ಲಂಗ್ಸ್ ಕ್ಯಾನ್ಸರ್ ಬರುತ್ತೆ. ಪ್ಲಸ್ ಸೆಕೆಂಡ್, ಐ ಟೋಲ್ಡ್ ಯು ಲಾಡ್ ಆಫ್ ಸ್ಪೈಸಿ ಫುಡ್, ನೋ ಆ್ಯಂಟಿ ಆಕ್ಸಿಡೆಂಟ್, ಪ್ರಿಸರ್ವ್ಡ್ ಫುಡ್. ಅಂದರೆ ಈಗ ದೆರ್ ಈಸ್ ಎ ಕ್ಯಾನ್ಸರ್ ಕಾಲ್ಡ್ ಅಫಲೋಟಾಕ್ಸಿನ್. ಅದೊಂದು ಸ್ಪೆಷಲ್ ಟೈಪ್ ಫಂಗಸ್ಸು. ಈಗ ನೀವು ಅಸ್ಸಾಮು, ನಾರ್ತ್ ಈಸ್ಟ್ ಆ ಕಡೆ ಕೋಲ್ಡ್ ಏರಿಯಾದಲ್ಲಿ ಹೋದರೆ ಡೈಲಿ ಫುಡ್ ಸಿಗೋಲ್ಲ. ಸೊ ಲೇಡೀಸ್ ಏನು ಮಾಡ್ತಾರೆ, ಇಲ್ಲಿ ಕಟ್ಕೊಂಡ್ಬಿಟ್ಟು ಹೋಗಿ ಎಲ್ಲಿ ಹೊಲದಲ್ಲಿ ಫುಡ್ ಸಿಗುತ್ತೆ ಅದು ತಂದುಬಿಟ್ಟು ಫಾರ್ ವೀಕ್ಸ್, ಮಂತ್ಸ್ ಟುಗೆದರ್ ಪ್ರಿಸರ್ವ್ ಮಾಡ್ತಾರೆ. ಯು ಹರ್ಡ್ ಆಫ್ ಇಟ್. ಟಿಬೇಟಿಯನ್ಸಲ್ಲಿ ಹೋದರೆ, ಇಲ್ಲ ಹಿಮಾಲಯ ಬೆಲ್ಟಲ್ಲಿ ಡೈಲಿ ಫುಡ್ ಸಿಗೋಲ್ಲ, ಸನ್ನೆ ಬರೋದಿಲ್ಲ, ಸ್ನೋ ಇರುತ್ತೆ. ಯು ಮೇ ಗೆಟ್ 1 or 2 a month to go out, you collect the food and bring back. ಸೊ ಸ್ಟೋರೇಜ್ ಕೆಪಾಸಿಟಿ, ಉಪ್ಪಿಟ್ಟು ಎಲ್ಲ ಮಾಡಿ ಫ್ರಿಜ್ ಇರೋದಿಲ್ಲ. ಅದರಲ್ಲಿ ಒಂದು ಪೆಕ್ಯುಲಿಯರ್ ಫಂಗಸ್ ಬೆಳೆಯುತ್ತೆ, ಅಫ್ಲೋಟಾಕ್ಸಿನ್ ಅಂತ. ಸೊ ಅದು ಲಿವರ್ ಕ್ಯಾನ್ಸರಿಗೆ ವೆರಿ ವೆರಿ ಕಾಮನ್ ಕಾಸು, ವೆರಿ 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 ಕಾಮನ್ ಕಾಸು. ಸೊ ಒನ್ ಈಸ್ ಫುಡ್ ರಿಲೇಟೆಡ್, ಒನ್ ಈಸ್ ಜೆನೆಟಿಕ್ ರಿಲೇಟೆಡ್, ಥರ್ಡ್ ಈಸ್ ಸೆಲ್ಫ್ ಇನ್ಫ್ಲಿಕ್ಟೆಡ್, ಥರ್ಡ್ ಈಸ್ ವೈರಸ್. ಸೊ ಎಲ್ಲ ಥರ ಇದೆ. ಸೊ ನಾವು ನೋಡಬೇಕು ನಮ್ಮ ಫ್ಯಾಮಿಲಿ ಯಾವುದಿದೆ ಅದು ನೋಡ್ಕೊಬೇಕು. ಬೆಸ್ಟ್ ಈಸ್ ಹೆಲ್ತಿ ಲೈಫ್ ಸ್ಟೈಲ್, ಹೆಲ್ತಿ ಈಟಿಂಗ್ ಆ್ಯಂಡ್ ಹೆಲ್ತಿ ಆ್ಯಂಡ್ ಸ್ಕ್ರೀನಿಂಗ್ ಒನ್ಸ್ ಎ ಇಯರ್ ಈಸ್ ಸಮಥಿಂಗ್ ವಿಚ್ ಕ್ಯಾನ್ ಕೀಪ್ ಯು ಹೆಲ್ತಿ. ಸೊ ನಾನೀಗ 41 ಆಗಿರೋದ್ರಿಂದ ನೀವು ಅಬವ್ 40 ಯಾರ್ಯಾರು ಇದ್ದೀರೋ ಎಲ್ಲರೂ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕಂದ ನನ್ನ ಕಿವಿ ನೆಟ್ಗಾಯಿತು. ಸೊ ಈಗ ಫಾರ್ ಪೀಪಲ್ ಹೂ ಆರ್ ಅಬವ್ 40 ಕ್ಯಾನ್ಸರ್ ಸ್ಕ್ರೀನಿಂಗ್ ಹೋದರೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೀನಿ, ನಾನು ಏನೇನನ್ನು ಅನುಭವಿಸ್ತೀನಿ, ಏನೇನನ್ನು ಎದುರಿಸ್ತೀನಿ, ವಾಟ್ ಶುಡ್ ಐ ಬಿ ಪ್ರಿಪೇರ್ಡ್ ಫಾರ್? ಸೊ ಇವತ್ತು ದೆರ್ ಇಸ್ ಎ ನ್ಯಾಷನಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಅಂತ ಇಂಡಿಯನ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಮಾಡಿದ್ದಾರೆ. ಎವ್ರಿ ಕಂಟ್ರಿ ನ್ಯಾಷನಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಟಾಸ್ಕ್ ಫೋರ್ಸ್ ಅಂತಲೂ ಇದೆ. ಸೊ ಇದು ಸ್ಕ್ರೀನಿಂಗ್ ಪ್ರೋಟೋಕಾಲ್ ಪ್ರಕಾರ ಎನಿ ಲೇಡಿ ಹೂ ಕ್ರಾಸಸ್ 40 years ಅವರಿಗೆ ಒನ್ಸ್ ಎ ಇಯರ್ ಬ್ರೆಸ್ಟ್ ಮೆಮೊಗ್ರಾಮ್, 6 monthly ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಕ್ಲಿನಿಕಲಿ ಮಾಡಿಸ್ಕೊಬೇಕು. ಪ್ಯಾಪ್ಸ್ಮಿಯರ್ ಸರ್ವೈಕಲ್ ಒನ್ಸ್ ಎ ಇಯರ್, ಓರಲ್ ಕ್ಯಾವಿಟಿ ಮೌತ್ ಚೆಕ್ ಮಾಡೋದು ಒನ್ಸ್ ಎ ಇಯರ್, ಸ್ಟೂಲಲ್ಲಿ ಬ್ಲಡ್ ಇದೆಯಾ ಅಂತ ಕರಳು ಕ್ಯಾನ್ಸರ್. ದೀಸ್ ಆರ್ ದ 5 things ಎ ಲೇಡಿ ಟುಡೇ ಶುಡ್ ಡು. ಓಕೆ, ದೇ ಟೇಕ್ ನಾಟ್ ಮೋರ್ ದ್ಯಾನ್ 45 minutes to 1 hour ಆ್ಯಂಡ್ ದೇ ಡೋಂಟ್ ಕಾಸ್ಟ್ ಮೋರ್ ದೆನ್ 2,000 rupees. ಆ್ಯಂಡ್ ಅದರಲ್ಲೂ ಗೌರ್ಮೆಂಟ್ ಹಾಸ್ಪಿಟ್ಲ್, ಇಲ್ಲಿ ಕಿದ್ವೆ ಕ್ಯಾನ್ಸರ್ ಸಂಸ್ಥೆ ಇದೆ ಗೌರ್ಮೆಂಟು, ಅಂಥ ಕಡೆ ಅಥವಾ ಗೌರ್ಮೆಂಟ್ ಟ್ರಸ್ಟ್ ಹಾಸ್ಪಿಟ್ಲಿಗೆ ಹೋದರೆ ಫ್ಯೂ 100 rupeesಲ್ಲಿ ಆಗುತ್ತೆ. ಬಾಯ್ಸ್ ಮೇಲ್ಸ್ ಅಬವ್ 40 ಮೌತ್ ಸ್ಕ್ರೀನಿಂಗ್, ಮೋಷನಲ್ಲಿ ಕರಳು ಕ್ಯಾನ್ಸರ್ದು ಸ್ಟೂಲ್ ಟೆಸ್ಟಿಂಗ್, ಪ್ರೋಸ್ಟೇಟ್ ಕ್ಯಾನ್ಸರ್ ಟೆಸ್ಟಿಂಗ್, ದೀಸ್ ಆರ್ ದ 4 things ವಿಚ್ ದೇ ಮಸ್ಟ್ ಡು. ದೆರ್ ಆರ್ ಮೆನಿ ಕ್ಯಾನ್ಸರ್, ಬಟ್ ಇಷ್ಟು ಸ್ಕ್ರೀನಿಂಗ್ ಮಾಡಿದ್ರೆ 90% ಆಫ್ ದ ಕ್ಯಾನ್ಸರ್ ಡಿಟೆಕ್ಟ್ ಮಾಡ್ಬೋದು ಇವತ್ತು. ಸೊ ದಿಸ್ ಈಸ್ ದ ನ್ಯಾಷನಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಅಪ್ರೂವ್ಡ್ ಬೈ ಗೌರ್ಮೆಂಟ್, ವಿಚ್ ಈಸ್ ಅವೈಲಬಲ್ ಇನ್ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್. ಪ್ರೈವೇಟ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಅವೈಲಬಲ್ ಅಟ್ ಎ ವೆರಿ ಫ್ಯೂ hundreds. ಓನ್ಲಿ ಒನ್ಸ್ ಎ ಇಯರ್ ಯು ಹ್ಯಾವ್ ಟು ಡು. ಸೊ ಈಗ ನಿಮ್ಮ ಬರ್ಡೇ ದಿನ ಫುಲ್ ಗರ್ಲ್ ಫ್ರೆಂಡಿಗೆ ಕರ್ಕೊಂಡೋಗಿ ಒಂದು ಡೈಮಂಡ್ ನೆಕ್ಲೆಸ್ ಕೊಡ್ತೀರಾ, ಅವ್ನ ಬಾಯ್ಸಿಗೆ ಒಂದು iPhone 16, 17 Pro, 18 ಕೊಡ್ತೀರಾ, ಎಕ್ಸ್ಪೆನ್ಸಿವ್ ಕೆಫೆ ಒಳಗಡೆ ಬುಕ್ ಮಾಡಿ 10,000 ಕೊಡ್ತೀರಾ, ಮೂವಿ. ಯಾಕೆ ಇದೆಲ್ಲ ಮಾಡಬೇಕು? ವಾಟ್ ಈಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್? ಇಸ್ ಇಟ್ ಎ ಡೈಮಂಡ್ ರಿಂಗ್ ಟು ಯುವರ್ ಪಾರ್ಟ್ನರ್,
ಆರ್ ಟು ಯು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್. ಬೆಳಗ್ಗೆ ಎತ್ತಿದ್ದಂಗೆ ಹೇಳ್ಬೇಕು, ಓಕೆನೋ ನಿನ್ನ ಇವತ್ತು ಬರ್ಡೇ ಏನಪ್ಪ, ಸರಿ ನಿಂಗೆ ಒಂದು ಒಳ್ಳೆ ಗಿಫ್ಟ್ ಇಟ್ಟಿದ್ದೀನಿ ಬಾ ಮನೆಗೆ, ಸೀದಾ ಏನು ಇವತ್ತು ಹತ್ರ ಬಾಯಿಲಿ ಇಲ್ಲಿ ಯಾವ್ದಾರು ಹಾಸ್ಪಿಟ್ಲ್ ಕಿದ್ವೆ ಈಗ ಅಷ್ಟರು ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜ್ ಇದೆ, ಫಸ್ಟ್ ನಿಮ್ಮ ಗಾಡೀಲಿ ಕೂತ್ಕೊಂಡು 9 ಗಂಟೆಗೆ ಕರ್ಕೊಂಡೋಗಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಗಿಫ್ಟ್ ಪ್ಯಾಕೇಜ್ ಮಾಡಿ 10 ಗಂಟೆಗೆ ಎಲ್ಲ ಚೆನ್ನಾಗಿದೆಯಾ ಅಂಥೇಳಿ ಆಮೇಲೆ ಎಲ್ಲರೂ ಕರ್ಕೊಂಡೋಗಿ ಮೂವಿಗಾರು ಹೋಗಿ, ಲಾಂಗ್ ರೈಡಿಗಾರು ಹೋಗಿ, ಊಟಕ್ಕಾರು ಹೋಗಿ, ಡೈಮಂಡ್ ನೆಕ್ಲೆಸ್ ಆರು ಕೊಡಿ. ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಯು ಮಸ್ಟ್ ಗಿವ್ ಆನ್ ದೇರ್ ಬರ್ಡೇ. ಹಿಂಗೆ ಗೊತ್ತಾ, ದಿನ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡು ಅಂದರೆ ಇವತ್ತು ನಾನು ನಿಮ್ಗೆ ಹೇಳಿದ್ರೆ ನಾಳೆ ಹೋಗೋಣ, ತುಂಬ ಇದೆ ಇವತ್ತು ಶೂಟಿಂಗು, ನಾಳೆ ನಾಳದ್ದು ಬರ್ಡೇ ದಿನ ಮಾಡಬೇಕು ಆ್ಯಂಡ್ ದಟ್ ಈಸ್ ದ ಗಿಫ್ಟ್ ಯು ಕ್ಯಾನ್ ಗಿವ್ ಅಂತ ಮನಸ್ಸಲ್ಲಿ ಎಮೋಷನಲ್ ಗಿಲ್ಟ್ ಇಟ್ಬಿಟ್ರೆ, ಅಯ್ಯೋ ಇವತ್ತು ನಮ್ಮ ಅಮ್ಮನ ಬರ್ಡೇ, ಡಾಕ್ಟ್ರ್ ಹೇಳಿದ್ದಾರೆ ಸೀರೆ ತರೋದಲ್ಲ ಅಮ್ಮ, ನೀನು ಮೆಮೊಗ್ರಫಿ ಮಾಡಿಸಿದ್ಯಾ, ಸ್ಕ್ರೀನಿಂಗ್ ಮಾಡಿದ್ಯಾ, ಕರ್ಕೊಂಡೋಗಿ ಮಾಡ್ತೀನಿ. ಆನ್ ಯುವರ್ ಲವ್ಡ್ ಒನ್ಸ್ ಆನ್ ದೇರ್ ಬರ್ಡೇ ಗಿಫ್ಟ್ ದೆಮ್ ಎ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜ್. ಮನೆಯಿಂದ ಸ್ಟಾರ್ಟ್ ಮಾಡಿದ್ರೆ ಮನೆ, ವಟಾರ, ಸಂಸ್ಥೆ, ಸೊಸೈಟಿ, ಜನ, ನೇಷನ್ ಫುಲ್ ಚೇಂಜ್ ಆಗುತ್ತೆ. ಇಫ್ ಯು ವಾಂಟ್ ಟು ಚೇಂಜ್ ದ ವರ್ಲ್ಡ್, ವೇರ್ ಟು ಸ್ಟಾರ್ಟ್ ಫ್ರಮ್ ಸೆಲ್ಫ್ ಅಲ್ವಾ? Absolutely. No wonder. I think it's about time we change early detection. No, it's not fear. It is empowerment ಅಂತ ಆ ಲೆನ್ಸಲ್ಲಿ ಯಾವತ್ತು ನಾವು ನೋಡ್ತೀವೋ ಎಲ್ಲನೂ ಚೇಂಜ್ ಆಗುತ್ತೆ. ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಪರ್ಸ್ಪೆಕ್ಟಿವ್, ಡಾಕ್ಟರ್. ಹೌದು. ಪ್ರಯಾರಿಟಿ ಆಲ್ಸೋ ಲೈಫ್, ಪ್ರಯಾರಿಟಿ ಆಫ್ ಲೈಫ್. ಹೌ ಟು ಎನ್ಕರೇಜ್ ಪೀಪಲ್ ಟು ಪ್ರಯಾರಿಟೈಸ್ ಹೆಲ್ತ್? ಯಾಕಂದರೆ ನಾವೆಲ್ಲ ಯಾವತ್ತಿದ್ರೂ ಸಂಕಟ ಬಂದಾಗ ವೆಂಕಟರಮಣ. ಸೊ ಒಂದು ಬರ್ಡೇ ಆಯಿತು, ಎರಡನೇದು ಇಸ್ ಎನಿ ಅದರ್ ವೇ ಟು ಬೆಂಕಿ ಬಿದ್ದ ಬಾವಿ ಅದ್ರಲ್ಲಿ ತೊಡೋದು ಆ ಥರ. ಸೊ ಐ ನೋ ಆಲ್ ದ ನಾಲೆಡ್ಜ್, ಬಟ್ ಜನ ನನ್ನ ಮಾತು ಕೇಳ್ತಾರೆ, ಡಾಕ್ಟ್ರ್ ಮಾತು ಅಷ್ಟೇ ಕೇಳ್ಕೊಂಡು ಹೋಗ್ತಾರೆ. ಬಟ್ ಎ ಕಾಮನ್ ಪರ್ಸನ್ ಹೇಳಿದ್ರೆ ಆಗುತ್ತೆ. ಸೊ ನಾವೇನು ಮಾಡೋದು ಈಗ ನೋಡಿ, ಅಕ್ಟೋಬರ್ ಮಂತ್ ಇದೆಯಲ್ಲ, ಪಿಂಕ್ ರಿಬ್ಬನ್ ಮಂತ್ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಅಕ್ಟೋಬರ್ ಮಂತಿಗೆ ಪಿಂಕ್ ರಿಬ್ಬನ್ ಮಂತ್ ಅಂತ ಹೇಳಿದ್ದಾರೆ. ಅದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್. ಸೊ ಆ ಮಂತ್ ನೀವೆಲ್ಲ ನೋಡಿದ್ರೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ನೋಡಿ, ಎಲ್ಲ ಕಡೆ ನೋಡಿ, ಮೀಡಿಯಾ, ಟಿ ವಿ, ನ್ಯೂಸ್ ಚಾನಲ್ಲು, ನೀವು ಲ್ಯಾಂಡ್ಮಾರ್ಕ್ ಥಿಂಗ್ಸು, ವಿಧಾನಸೌಧ, ಚಾರ್ಮಿನಾರ್ ಇರ್ಬೋದು, ಆಮೇಲೆ ನಮ್ಮದು ಯು ಸಿ ಆಲ್ ನ್ಯಾಷನಲ್ ಮಾನ್ಯುಮೆಂಟ್ ಎಲ್ಲ ಪಿಂಕ್ ಲೈಟಿಂದ ಇಲ್ಯುಮಿನೇಟ್ ಮಾಡಿದ್ದಾರೆ. ನಾಟ್ ಮೆನಿ ಪೀಪಲ್ ಅಬ್ಸರ್ವ್ ದಟ್. ಏಕೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಇದನ್ನು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಅಂತ ಹೇಳಿದ್ದಾರೆ. ಆ ಮಂತ್ ಒಳಗಡೆ ವಾಟ್ ವಿ ಡೂ ಅಲ್ಲ, ಈಗ ನಾನು ಹೇಳಿದ್ರೆ ಯಾರೂ ಕೇಳಲ್ಲ, ಯಾರೋ ಸೆಲೆಬ್ರಿಟಿ ಬಂದು ಹೇಳಿಬಿಟ್ರೆ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್. ಈಗ ಏಂಜಲಿನಾ ಜೋನಿ, ಶಿ ಕೇಮ್ ಪಬ್ಲಿಕ್ಲಿ ಆ್ಯಂಡ್ ಶಿ ಟೋಲ್ಡ್, ನನಗೆ ಬ್ರಾಕಾ ಜೀನ್ ಇದೆ, ನಮ್ಮ ಮುತ್ತ ಅಜ್ಜಿ, ನನ್ನ ಅಮ್ಮ ಎಲ್ಲರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು, ಓವರಿ ನನಗೂ ಇದೆ. ಸೊ ಶಿ ಗಾಟ್ ಎ ಡಬಲ್ ಮ್ಯಾಸ್ಟೆಕ್ಟಮಿ, ಓವರಿ ರಿಮೂವ್ಡ್ ಆ್ಯಂಡ್ ಗಾಟ್ ಎ ಜೀನ್ ಟೆಸ್ಟಿಂಗ್ ಆ್ಯಂಡ್ ಶಿ ಡಿಕ್ಲೇರ್ಡ್ ಐ ಆಮ್ ಎ ಬ್ರಾಕಾಸ್ ಕ್ಯಾರಿಯರ್ ಸರ್ವೈವರ್, ಸೊ ಐ ಗಾಟ್ ಟ್ರೀಟೆಡ್. ಪ್ರಪಂಚದಲ್ಲಿ ನಾನು ದಿನ ಹೇಳ್ತಾ ಇದ್ರು ಬಾಕಾ ಮಾಡಿಸಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ದ ಮೊಮೆಂಟ್ ಶಿ ಟೋಲ್ಡ್, ಟೈಮ್ಸ್ ಮ್ಯಾಗ್ಝಿನ್ ಕವರ್ ಮಾಡಿದ್ರು, ಪ್ರಪಂಚದಲ್ಲಿರೋದು ಮಿಲಿಯನ್ ಲೇಡೀಸ್ ಬ್ರಾಕಾ ಅಂದರೆ ಏನು ಅಂತ ಗೊತ್ತಾಯಿತು, ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗಿಗೆ ಹೋದರು. ಇಂಡಿಯಾದಲ್ಲೂ ಎಷ್ಟೋ ಸೆಲೆಬ್ರಿಟೀಸ್ ಇದ್ದಾರೆ, ದೇ ಹವ್ ಕಮ್ ದೆಮ್ಸೆಲ್ಫ್ ಆ್ಯಂಡ್ ಡಿಕ್ಲೇರ್ಡ್ ಐ ಆಮ್ ಎ ಕ್ಯಾನ್ಸರ್ ಗ್ರ್ಯಾಜುಯೇಟ್ ಆ್ಯಂಡ್ ಸರ್ವೈವರ್. ಸೊ ಪ್ಲೀಸ್ ಹೌದಾ, ನೀವು ನೋಡಿರ್ಬೋದು, ಯು ಕ್ಯಾನ್ ಗೂಗಲ್ ಆ್ಯಂಡ್ ಸಿ ಸೆಲೆಬ್ರಿಟೀಸ್ ಇನ್ ಇಂಡಿಯಾ, ವೆರಿ powerful women and people who want to serve the society. They are cured by cancer. They want people to get benefit. So what we do, how we do is we catch celebrities and we give message through them. And we give a message through a media like you. See, I am so busy, you are so busy. On a day, full day, we are sitting and chatting. For what benefit? Not for you or me, but for society. Through you, when we go, people understand. Yes. TV, news, print, and influencers. See, people will not listen to me because I may not be a common public. ಅದೇ ಇಲ್ಲಿ ಮಾಲಿಗೆ ಹೋಗಿ, ರೋಡಲ್ಲಿ ಹೋಗಿ ಫ್ಲ್ಯಾಶ್ ಮಾಬ್ ಡ್ಯಾನ್ಸ್ ಮಾಡ್ತಾರಲ್ಲ, ಜನ ಅವ್ರ ಜೊತೆ ರಿಲೇಟ್ ಮಾಡ್ತಾರೆ, ಓ ನಾನೇ ಅದು, ನನ್ನ ಫ್ಯಾಮಿಲಿನೇ, ನಾನು ಆ ಥರನೇ. ಸೊ ಕಾಮನ್ ಪೀಪಲ್ ಇನ್ಫ್ಲುಯೆನ್ಸರಿಂದ ಹೇಳೋದು. ಸೆಕೆಂಡ್ ವಾಟ್ ವಿ ಡಿಡ್ ಇದಲ್ಲ, ಒಂದು ಹಾರ್ಲಿ ಕ್ಲಬ್ ಅಂತಿದೆ, ವುಮೆನ್ಸ್ ಕ್ಲಬ್ಬು, ಎಲ್ಲ ವುಮೆನ್ ಬೈಕ್ ರೈಡರು. ನಾವೇನು ಮಾಡಿದ್ವಿ, ಆಸ್ಟರ್ ಸಂಸ್ಥೆಯಿಂದ 200 ವುಮೆನ್ ಬೈಕ್ ರೈಡರ್ಗೆ ಪಿಂಕ್ ಡ್ರೆಸ್ ಕೊಟ್ಟು ಮಾರ್ನಿಂಗ್ ವಿ ಕಾಲ್ಡ್ ಆ್ಯಂಡ್ ವಿ ಫ್ಲ್ಯಾಗ್ಡ್ ಆಫ್ ಅಕ್ರಾಸ್ ದ ಬ್ಯಾಂಗ್ಳೂರ್ ದೇ ರೋಡ್. ಜನ ಯಾಕೆಲ್ಲ ಪಿಂಕಲ್ಲಿದ್ದಾರೆ, ಯಾಕೆಲ್ಲ ಲೇಡೀಸೇ ಇದ್ದಾರೆ, ಎಲ್ಲ ರೈಡ್ ಮಾಡ್ತಾ ಇದ್ದಾರೆ. ಇಟ್ ವಾಸ್ ಕವರ್ಡ್ ಸೋ ವೆಲ್ ಬೈ ಆಲ್ ಚಾನಲ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಜನ. ಸೊ ದೆನ್ ದೇ ಅಂಡರ್ಸ್ಟ್ಯಾಂಡ್, ಓ ಇದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಇದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ದೆನ್ ದೇ ಆಲ್ ಹ್ಯಾಶ್ಟ್ಯಾಗಲ್ಲಿ ಮಾಡಿದ್ರು. ಸೊ ದಿಸ್ ಇಸ್ ಹೌ ವಿ ಟ್ರೈ ಟು ರೀಚ್ ದ ಪೀಪಲ್ ಆ್ಯಂಡ್ ಪಬ್ಲಿಕ್. ಬಟ್ ವಿ ಕ್ಯಾನ್ ಓನ್ಲಿ ರೀಚ್ ದಟ್ ಮಚ್. ದಟ್ಸ್ ವೈ ಥ್ರೂ ಯು ಆ್ಯಂಡ್ ಆಲ್ ಯುವರ್ listeners, we appeal that you yourself become a self-influencer for a good cause.